ಇವತ್ತು ಬೇಗ ಎದ್ದಿರೋದು ಇವತ್ತು ಯಾಕಂದ್ರೆ ರಿಟರ್ನ್ ಆಗ್ಬೇಕು. ಇವಾಗ ಅವರು ಧೂಪ ಹಾಕ್ತಿದ್ದಾರೆ. ಸಿಕ್ಕಿಲ್ಲ, ಕೈಯಲ್ಲಿ ಹಿಡಿತೀವಿ ದೊಡ್ಡದು. ಇವಾಗ ಎಲ್ಲಾದ್ರೂ ಕೊಂಡಿ ಮುರಿದಾಗಿದೆ. ಬಾಯ್ 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 ಬಾಯ್, ಹೋಗ್ಬಿಟ್ಟು ಬರ್ತೀನಿ ಬಾಯ್. ಬಾಯ್ ಸಿಕ್ಕಾಗಿದೆ, ಸೊ ತಿನ್ಬೇಕಂತ ಅನ್ನಿಸ್ತು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೇಗ ಎದ್ದಿರೋದು, ಇವತ್ತು ಯಾಕಂದ್ರೆ ರಿಟರ್ನ್ ಆಗ್ಬೇಕು, ಸೊ ಹಾಗಾಗಿ. ಅಂಡ್ ಇವಾಗ ಪೂಜೆ ಕೂಡ ಆಗ್ತಿದೆ. ನಾನು ಆಗ್ಲೇ ಪೂಜೆ ಮಾಡಿದೆ, ಇವಾಗ ನಮ್ಮವ್ವ ಪೂಜೆ ಮಾಡ್ತಾ ಇದ್ದಾರೆ. ಸೊ ಓಕೆ, ಪೂಜೆ ಮಾಡಲಿ ಅವರು. ನಾನು ಎಲ್ಲಾನು ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ನಾನು ದೀಪ ಹಚ್ಚಿದ್ದೆ. ಇವಾಗ ಅವರು ಧೂಪ ಹಾಕ್ತಿದ್ದಾರೆ. ಸೊ ಹೋಗೋಣ. ಇವಾಗ ನಾವೇನಾದರೂ ಟಿಫನ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಇವತ್ತು ವಾಪಸ್ ಬೇರೆ ಹೋಗ್ಬೇಕಲ್ವಾ, ರಿಟರ್ನ್ ಆಗಬೇಕು. ಸೊ ಹಾಗಾಗಿ ನಾನು ಶಾವಿಗೆ ಬಾತ್ ಮಾಡೋಣ, ಬೇಗ ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕೋಲ್ಡ್ ಬೇರೆ ಜಾಸ್ತಿ ಆಗೋಗಿದೆ. ಆ್ಯಂಡ್ ಪ್ರಿಪೇರ್ ಮಾಡೋಣ ಇವಾಗ. ಮತ್ತೆ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಗೋಗಿಲ್ಲ, ಕೆಲವೊಂದು ಇನ್ನ ಎತ್ತಿಡ್ಕೊಳ್ಳೋದು ಬ್ಯಾಲೆನ್ಸ್ ಇದೆ. ಆ್ಯಂಡ್ ನಿನ್ನೆ ನೈಟು ಏಡಿ ಸುಕ್ಕ ಮಾಡಿದ್ದೆ. ಓಕೆನಾ, ಮಸಾಲೆ ಹಾಕಿ ಏಡಿ ಸುಕ್ಕ ಮಾಡಿದ್ದೆ. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ. ಯಾಕಂದ್ರೆ ನೆನ್ನೆ ನಾನು ತಿನ್ನೋ ಹಾಗಿರ್ಲಿಲ್ಲ. ಸೊ ಹಾಗಾಗಿ ನೆನ್ನೆ ನೈಟು ಮಾಡಿಟ್ಟಿದ್ದು ಇವಾಗ ತಿನ್ಬೇಕು. ಶಾವಿಗೆ ಉಪ್ಪಿಟ್ಟಾದ್ಮೇಲೆ ಕಣ್ಣು ಇಟ್ಕೋತೀನಿ. ಶಾವಿಗೆ ಉಪ್ಪಿಟ್ಟು ಆದ್ಮೇಲೆ ಒಂದೇ ಸಲ ಅದನ್ನು ಟೇಸ್ಟ್ ನೋಡೋಣ ಅಂತ. ಟೇಸ್ಟ್ ನೋಡಿಲ್ಲ ಹೇಗಿದೆ ಏನು ಅಂತ. ಸೊ ಓಕೆ, ಶಾವಿಗೆ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ನೆನೆ ಒಂದು ಸ್ವಲ್ಪ ಏಡಿ ಹಿಡಿಯಕ್ಕೆ ಹೋಗಿದ್ದೆಲ್ಲ ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೆ, ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಂಡಿದ್ದೆ. ಆ್ಯಂಡ್ ಏಡಿ ಕ್ಲೀನ್ ಮಾಡಿದ್ದೆಲ್ಲ ವಿಡಿಯೋಸ್ ತೊಗೊಂಡಿದ್ದೆ ಸ್ವಲ್ಪ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ಈ ವಿಡಿಯೋದಲ್ಲೇ. ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಕೂಡ ಹೋಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ. ಆಮೇಲೆ ಏಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಓಕೆನಾ? ಇಲ್ಲ, ಆಲ್ರೆಡಿ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಏನಿಲ್ಲ, ಕಾಳೆಲ್ಲ ಎತ್ತು ಮಾಡಿಕೊಂಡಿದ್ದೀನಿ. ಸೊ ಇವಾಗ ಪ್ರಿಪೇರ್ ಮಾಡೋಣ. ಓಕೆನಾ? ತಗೊಂಡೋಗ್ತಿದ್ದೀರಾ ನೀವು? ಇವತ್ತು ತಿನ್ನಲ್ಲಪ್ಪ, ಮೊನ್ನೆಯಿಂದ ನೋಡ್ತಾ ಇದ್ದೆ, ಸಿಕ್ಕಿಲ್ಲ. ಕೈಯಲ್ಲಿ ಹಿಡಿತೀನೋ. ಇರುತ್ತಾ? ನಾನು ಅವತ್ತು ಇಟ್ಟಿದ್ದೆ, ಹಂಗಿತ್ತು. ಬೇಡ ನಮಗೇನದು. ಇವತ್ತು ಶನಿವಾರ, ನಾನು ತಿನ್ನಲ್ಲ. ಸುಮ್ಮನೆ ನಾಳೆಗಿರುತ್ತಲ್ಲ, ಅವನು ಐಡಿಯಾ ಕೊಟ್ಟಿದ್ಕೆ ಹೆಂಗೋ ಆಯ್ತು. 3 ದಿನ ಇರುತ್ತಾ? ಇದಿನ್ನೂ ಚಿಕ್ಕದಲ್ಲ, ದೊಡ್ಡದೇನಲ್ಲ? ಎಲ್ಲ ನೀರ್ ನಿಲ್ಲಿಸ್ದಾಗ ಇರ್ದ್ಬಿಟ್ಟಾರಲ್ವಾ? ನೀವೇ ಇಟ್ಕೊಬಿಟ್ರಾ? ಅಲ್ಲಿಲ್ಲ ಬಿಡಪ್ಪ, ಬರ್ಲ ನಾನು ನಿನ್ ಜೊತೆ. ಇಲ್ಲಿ ಹಾಕಲ್ಲು ಎಲ್ಲ ಎತ್ತಿದ್ಯಾ? ಓ, ಕೆಳಗಡೆ ಹೋಗೋಣ. ನೀರ್ ಬಿಟ್ಟಾಗ ಅಲ್ಲಿ ತನಕ ಬಂದಿರುತ್ತೆ. ಇವನಿಗೆ ಭಯನೇ ಇಲ್ಲ, ಕೈಯಲ್ಲಿ ಹಿಡಿತಾನೆ. ಅಲ್ಲಿ ಹೋಯ್ತು ನೀರವಲ್ಲ, ಅಲ್ಲಿ ಹೋಯ್ತು. ಒಂದ್ಕೊಂಡಿಲ್ಲ ಅಂದ್ರೆ ಏನಾಗಲ್ಲ. ಏನಾಗಲ್ಲ, ಕೈಯಲ್ಲಿ ಹಿಡಿಯಕ್ ಬರಲ್ಲ. ಹಿಡಿಯಕ್ ಬರುತ್ತಾ ನಿಂಗೆ? ನನ್ ಕೈಯಲ್ಲಿ ಹಿಡಿಯಲ್ಲ, ನಮ್ಮಮ್ಮ ಹಿಡಿತಾರೆ. ಬಿಟ್ಟೆ ನೋಡಿ, ಫಸ್ಟ್ ಬರ್ತಿರ್ಲಿಲ್ಲ, ಇವಾಗ ಕೈಯಲ್ಲಿ ಹಿಡಿತೀರಾ? ರೂಢಿ ಮಾಡ್ಕೊಬಿಟ್ಟಿದ್ದೀರಾ? ಹಿಡ್ಕೊಬತ್ತಿದ್ರಿ. ಗದ್ದೆ ಹಿಡಿನಾ? ಕಲ್ಲೆತ್ತದಾಗೆಲ್ಲ ಹಿಡಿ ಇರುತ್ತೆ ಒಂದೊಂದು. ಇರಂಗೈತೆ, ಒಂದೊಂದ್ರಲ್ಲಿ ಇರಲ್ಲ.
ನೀನ್ ಗಲೀಜ್ ಮಾಡ್ಬೇಡ ಇದು ಸರಿಯಾಗಿ ಐತಾ ದೊಡ್ಡದಾಗೈತಾ ಅಕ್ಕ ಬಕೆಟ್ ತಗೋ ಇರು ಬಕೆಟ್ ತರ್ತೀನಿ ಬಿಡ್ತಾನೆ ಕಣಕ ದೊಡ್ಡದು ಹಾ ಈ ಎರಡು ನೋಡಿ ಕೊಂಡಿದ್ರೇನು ಗೊತ್ತಿರುತ್ತೆ ದೊಡ್ಡದು ನಮಗೊಂದು ಕೊಂಡಿ ಕಚ್ಚಿದ್ರು ಬಿಡ ಕಚ್ಚಿಸ್ಕೊಂಡಿದ್ಯಾ ನಾನು ಕತ್ತಿಸ್ಕೊಂಡಿದ್ದೀನಿ ಅಕ್ಕ ಹೋದ್ ವಾರ ಹೌದಾ ಭಾನುವಾರ ಇದ್ರಲ್ಲಿ ಕೊಂಡಿಲ್ ಹಾಕ್ಬಿಟ್ರೆ ಕಟ್ಟೆ ಆಗ್ಬಿಡುತ್ತೆ ಕೊಂಡಿಲಿ ಎಳ್ದ್ಬಿಟ್ಟು ಓಡಾಯ್ತದು ಗೈಸ್ ಏನಂದ್ರೆ ಏರಿ ಇಟ್ಕೊಂಡು ಅಲ್ಲಿಂದ ಅಲ್ಲಿ ತನಕ ಹೋಗಿದೀವಿ ಅವ್ರು ಅಲ್ಲಿದ್ದಾರೆ ನಾನು ಬಕೆಟ್ ಇಲ್ಲ ಬಿಟ್ಟಿದ್ನ ಸೊ ತಗೊಂಡೋಗೋಣ ಅಂತ ಬರ್ತಿದ್ದೀನಿ ಇವತ್ತು ತಿನ್ನಂಗಿಲ್ಲ ಆಲ್ರೆಡಿ ಇಲ್ಲಿ 3 ಏಡಿ ಸಿಕ್ಕಿದೆ ಇನ್ನ ಅಲ್ಲಿ 2 ಏಡಿ ಇದೆ ಸೊ ತಗೊಂಡ್ಬರಕ್ಕ ಅಂತ ಅಂದ ತಗೊಂಡ್ಬರೋಣ ಅಂತ ಬಂದಿದ್ದೀನಿ ಅಲ್ಲಿ ತನಕ ಹೋಗ್ಬೇಕು ಹಿಡ್ಕೊಂಡು ಹೋಗ್ತಾನೆ ಇರ್ತೀವಿ ಸೊ ಇನ್ನೊಂದು 2 ಇಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಫೈನಲಿ ಸಿಕ್ಕಿದ್ದು ಒಂದು 7 ಏಡಿ ಆಯಿತಾ ಇವಾಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ಗ್ರೇವಿ ಮಾಡೋಣ ಅಂತ ಇವಾಗ ಮಾಡಲ್ಲ ನಾಳೆ ಮಾಡ್ತೀನಿ ಒಂದು 3 ದೊಡ್ಡದಾಗಿ ಸಿಕ್ಕಿದ್ದಾವೆ ಒಂದು ಮೀಡಿಯಮ್ ಸೈಜು ನೋಡಿ ಇವತ್ತು ನೀರೊಳಗೆ ಬಿಟ್ಬಿಡ್ತೀನಿ ಮುಚ್ಚಿ ಇನ್ನು ನಾಳೆ ಕ್ಲೀನ್ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಏನಂದ್ರೆ ನನ್ನ ಫೇಸ್ ಕಾಣಿಸ್ತೈತಾ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ ಕಾಣಿಸ್ತೈತಾ ಹಿಂದಕ್ಕೆ ಹೋಗೋ ಪರವಾಗಿಲ್ಲ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ ಆಕ್ಚುಲಿ ಏಡಿ ಹಿಡ್ದಿದ್ದು ಇವತ್ತೇ ಕ್ಲೀನ್ ಮಾಡೋಣ ಅಂತ ಬಟ್ ಏನಂದ್ರೆ ಅದ್ರದ್ದು ಕೊಂಡಿ ಎಲ್ಲ ಆಲ್ರೆಡಿ ಮುರ್ದಾಯ್ತು ಬಟ್ ನಮ್ಮ ಹುಡುಗಿ ವಿಡಿಯೋನೇ ಮಾಡಿಲ್ಲ ಸುಮ್ಮನೆ ಆನ್ ಮಾಡ್ಕೊಂಡು ಕ್ಯಾಮ್ರಾನ ನಿಂತಿದ್ದಾಳೆ ಅಲ್ಲಿ ವಿಡಿಯೋನೇ ಕ್ಯಾಪ್ಚರ್ ಆಗಿಲ್ಲ ಸೊ ಇವಾಗ ಏನಂದ್ರೆ ಎಲ್ಲ ಮುರಿದಿದೀವಲ್ವಾ ಇವಾಗ ಎಲ್ಲಾದ್ರದ್ದು ಕೊಂಡಿ ಮುರಿದಾಗಿದೆ ಜಸ್ಟ್ ಇದನ್ನ ಕ್ಲೀನ್ ಮಾಡ್ಬೇಕಷ್ಟೇ ಇವಾಗ ಕ್ಲೀನ್ ಮಾಡಿಕೊಂಡು ತಗೊಂಡೋಗೋದು ಎಲ್ಲಿಯಪ್ಪ ಇದು ನೋಡಿ ಇದೇನು ಮಾಡಲ್ಲ ದೊಡ್ಕೊಂಡಿತ್ತಾನೆ ಮುಟ್ಲಾ ಗೊತ್ತಲ್ವಾ ಯೂಶಲಿ ಇದನ್ನ ತಿನ್ನಲ್ಲ 2 ಕೊಂಡಿ ಬರುತ್ತಲ್ಲ ಸೊ ಅದನ್ನ ತಿನ್ನೋದು ಕಿಲ್ತಿಯಾ ಬೇಕಾ ಕೀಳು ಬೇಡವಾ ನಮ್ಮ ಹುಡುಗಿ ವಿಡಿಯೋನೇ ಮಾಡಿಲ್ಲ ಇಲ್ಲ ಅಂದಿದ್ರೆ ಅವಾಗಲೇ ನಾವು ಮಾಡಿದ್ವಲ್ಲ ಅದ್ರದ್ದೆಲ್ಲ ವಿಡಿಯೋ ಕ್ಯಾಪ್ಚರ್ ಆಗ್ತಿತ್ತು ನಾನು ಅಕ್ಕ ನೀನು ಆನ್ ಮಾಡಿದೆ ಮಾಡಿದ್ವಿ ಅನ್ಕೊಂಡ್ಬಿಟ್ಟಿದ್ದ ನಾನೇನು ಆ್ಯಕ್ಚುಲಿ ಹೌದು ನಾನೇನು ಮಾಡಿದ್ದೀನಿ ಅಂತ ಕೊಟ್ಬಿಟ್ಟಿದ್ದೀನಿ ಆನ್ ಮಾಡಿದ್ದೀನಿ ಅಂತ ಪಾಪ ಹುಡುಗಿ ಅನ್ಕೊಬಿಟ್ಟೈತೆ ಆನ್ ಮಾಡಿಲ್ಲ ನಾನು ವಿಡಿಯೋನ ಯಾವ್ದಪ್ಪ ಬೇಡ ಅದೆಲ್ಲ ಹತ್ತಿನಲ್ಲ ಇದನ್ನ ಮಾತ್ರ ನೀನು ಕ್ಲೀನ್ ಮಾಡಿದ್ಯಾ ಐಡಿನ ಮಾಡಿಲ್ವಾ ತಿಂದಿದ್ಯಾ ನಿಮ್ಮನೆ ಎಲ್ಲಿರೋದು ನಮ್ಮನೆ ಕಡೆ ಬೀದಿಲಿರೋದ ನೋಡ್ತೀನಿ ಯಾರು ಏನಪ್ಪ ಏನಕ್ಕ ಅಂತಿದ್ಯಲ್ಲ ಅಕ್ಕ ಹಿಡಿದ್ಲು ಒಂದು ಇಡಿ ಅದೇನು ಮಾಡಲ್ಲ ಬಿಡು ಕೊಂಡಿ ಇಲ್ಲ ಇಡಿ ಅದ್ರಲ್ಲಿ ಇನ್ ಕೇಸ್ ಒಂದಾದ್ರೂ ಕೊಂಡಿ ಇರೋದು ಇದ್ಬಿಟ್ರೆ ಏನ್ ಮಾಡ್ತೀಯಾ ಇಲ್ಲ ಇಡಿ ಇಲ್ಲ ಇಡ್ಕೋ ಕೊಂಡಿ ಇಲ್ಲ ಅಂದ್ರೆ ಕಚ್ಚಲ್ಲ ಕೆಳಗೇನಾದ್ರೂ ಬಿಟ್ಬಿಟ್ರೆ ಕೆಳಗೆ ಬಿಟ್ಬಿಟ್ರೆ ಅವಳನ್ನೇ ಹಿಡ್ಕೊ ಬರ ಕಳ್ಸ್ಬಿಡ್ತೀನಿ ನಾನು ಗಟ್ಟಿಯಾಗಿ ಇಟ್ಕೊಂಡು ಇಡಿ ಏನಾಗಲ್ಲ ಹಿಡ್ದಿಲ್ಲ ಮತ್ತೆ ಹಿಡ್ಕೋದ್ರಷ್ಟೇ ಏನಿಲ್ಲ ನೀರಲ್ಲಿ ಒಂದ್ಸಲ ವಾಶ್ ಮಾಡಿಬಿಟ್ಟು ಹಾಕೋಬಿಡೋದಷ್ಟೇ ನೋಡಿ ಎಲ್ಲ ಕ್ಲೀನ್ ಆಗಿರೋದು ಈ ಥರ ಇದೆ ಸೊ ಎಲ್ಲ ಕ್ಲೀನ್ ಆಯಿತು ಬೆಳ್ಳಗೆ ಆಗೋಗೈತಲ್ಲ ಹಿಂದಕ್ಕೆ ಹೋಗೋ ಅದು ಕೊಡೋದು ಇದು ಬಾಣಲಿ ಕೊಡು ಬಾಣಲಿ ಅದು ಬಾಣಲಿ ಇಟ್ಟಿದ್ದೀನಲ್ಲಪ್ಪ ಹಾಂ ಅದು ಕೊಡು ಈಗ ಯಾವಾಗ ಎತ್ಕೊಂಡಿದ್ದೆ ಹಸಿ ತಿನ್ನಕ್ಕ ಮತ್ತೆ ಹೇಳಿ ತಿಂತಾನೆ ನೀನು
ಹಂಗೆ ಹಸಿದೆ ತಿನ್ಬೇಕಂತ ಅನ್ಸ್ಬಿಟ್ಟೈತಾ ಇಲ್ವಾ? ಏನಂದ್ರೆ ಏಡಿಕಾಯಿ ಸುಕ್ಕ ಮಾಡ್ಲಿಕ್ಕೆ ಕರೆಂಟ್ ಇರ್ಲಿಲ್ಲ. ಸೊ ಕರೆಂಟ್ ಹೋದಾಗ ಎಲ್ಲಾನು ಹೆಚ್ಚು ಮಡಿಕೊಂಡಿದೀನಿ. ಇವಾಗ ಪವರ್ ಬಂದಿದ್ದು. ಇವಾಗ ನಾನು ಒಗ್ಗರಣೆ ಹಾಕೋಬೇಕು, ತುಂಬಾ ಲೇಟ್ ಆಗಿದೆ. ಓಕೆನಾ, ಇವಾಗ ಏಡಿಕಾಯ್ದು ಸುಕ್ಕ ಹೇಗ್ ಬರುತ್ತೆ ಅಂತ ನೋಡೋಣ. ಮಾಡ್ಬಿಟ್ಟು ಏಡಿಕಾಯಿ ಸುಕ್ಕ ಫೈನಲಿ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಆಕ್ಚುಲಿ ನಾನು ತಿನ್ನಂಗಿಲ್ಲ. ಓಕೆನಾ, ಇವಾಗ ನಾನು ಜಸ್ಟ್ ಮಾಡೋದಷ್ಟೇನೆ. ಮಾರ್ನಿಂಗ್ ತಿಂತೀನಿ, ಇವಾಗ ಸ್ಯಾಟರ್ಡೆ, ಹಾಗಾಗಿ ಮಾರ್ನಿಂಗ್ ತಿಂದು ಟೇಸ್ಟ್ ನೋಡ್ಬಿಟ್ಟು ಮಾರ್ನಿಂಗ್ ಹೇಳ್ತೀನಿ ಇದಕ್ಕೆ ಇಷ್ಟು ಬೇಕಾಗಿರೋದು ಇವಾಗ. ಓಕೆನಾ, ಇವಾಗ ಮಾಡೋಣ. ಪ್ರಿಪೇರ್ ಮಾಡಾದ್ಮೇಲೆ ಫೈನಲ್ ಆಗಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಶಾವ್ಗೆ ಉಪ್ಪಿಟ್ಟು ರೆಡಿ ಆಯ್ತು, ಮಾಡಿದೆ. ಇವಾಗ ಕೊಡ್ಬೇಕು ನಮ್ಮ ಅವ್ವ ನಾನು ತಿನ್ನೋಣ ಅಂತ. ಆ್ಯಂಡ್ ಒಂದ್ ಕಡೆ ಏಡಿ ಹಾಕೊಂಡಿದೀನಿ, ಆಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಇವಾಗ ಟಿಫನ್ ಹಾಕೊಂಡ್ಬಿಡೋಣ. ಟಿಫನ್ ಹಾಕೊಂಡು ಬಂದಿದ್ದೀನಿ. ಆ್ಯಂಡ್ ಏಡಿ ನಮ್ಮ ಅವ್ವಂಗ ಹಾಕೊಂಡು ಕೊಟ್ಟೆ, ಅವರು ತಿಂತಾ ಇದ್ದಾರೆ. ಹೇಗಿದೆ? ಚೆನ್ನಾಗೈತಾ? ಅದೇ ನಿಂಬೆಹಣ್ಣಿಲ್ಲ ಅಷ್ಟೇ. ಆ್ಯಕ್ಚುಲಿ ಶಾವ್ಗೆ ಉಪ್ಪಿಟ್ಟಿಗೆ ನಿಂಬೆಹಣ್ಣು ಇದ್ರೆ ಚೆನ್ನಾಗಿರುತ್ತೆ, ಬಟ್ ನಿಂಬೆಹಣ್ಣು ಇರಲಿಲ್ಲ, ಹಾಗೆ ಮಾಡಿದ್ದೀನಿ. ಯೆಲ್ಲೋ ಕಲರ್ ಇದೆ, ಬಟ್ ಅಲ್ಲಿ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ವೈಟ್ ವೈಟ್ ಥರ ಕಾಣಿಸ್ತಿದೆ. ಏಡಿ ಟೇಸ್ಟ್ ನೋಡ್ತೀನಿ ಇವಾಗ. ಸೊ ಶಾವ್ಗೆ ಉಪ್ಪಿಟ್ಟು ತರಕಾರಿ ನಾನು ಬರೀ ಏನಾಗ್ತೆ ಅಂದರೆ ಕ್ಯಾರೆಟು ಮತ್ತು ಬೀನ್ಸ್ ಇತ್ತು, ಕ್ಯಾರೆಟು ಬೀನ್ಸ್ ಹಾಕ್ತೆ. ಚೆನ್ನಾಗಿರ್ತಿತ್ತು. ಏಡಿ ತಿನ್ನೋಣ. ರಾತ್ರಿ ಮಾಡಿದ್ದು ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತೈತೆ. ಹೆಂಗೋ ನೀವು ಹೇಳಿದ್ಕೆ ಸರಿ ಆಯ್ತು. ಆಕ್ಚುಲಿ ಶೀತಕ್ಕೆ ಒಳ್ಳೇದಂತೆ, ಅದಕ್ಕೆ ನಮ್ಮ ಊರೆಲ್ಲ ನೆನ್ನೆನೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ರು. ನೆನ್ನೆ ತಿನ್ನಕ್ಕಾಗಿರ್ಲಿಲ್ಲ, ಶನಿವಾರ, ಅದಕ್ಕೆ ಇವತ್ತು ತಿಂತಿದ್ದೀನಿ. ಫಸ್ಟ್ ಅವರೆಲ್ಲ ಗದ್ದೆಗೆ ಹೋಗ್ಬೇಕಾದ್ರೆ ಶೀತಕ್ಕೆ ಒಳ್ಳೇದಂತ ಗದ್ದೆ ಏಡಿ ಸಿಗುತ್ತೆ, ಅದನ್ನ ತರ್ತಿರೋದು ಚಿಕ್ಕದು. ಚೆನ್ನಾಗಿದೆ, ಸಿಂಪಲ್ ಆಗಿ ಮಾಡಿದ್ದು, ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬಾಡಿಗಿನ ಇದು ಟೇಸ್ಟ್ ಜಾಸ್ತಿ. ಓಕೆ, ಬೇಗ ಬೇಗ ಊಟ ಮಾಡ್ಕೋತೀನಿ, ಆಮೇಲೆ ಸಿಗ್ತೀನಿ. ಏಡಿ ಉಳಿದಿತ್ತಲ್ಲ, ಅದನ್ನ ಇವಾಗ ಒಂದು ಸ್ವಲ್ಪ ಬಾಕ್ಸಿಗೆ ಹಾಕಿಸ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ತಿನ್ಕೊಂಡೋದ್ರೆ ನಾನು ಬಸ್ಸಲ್ಲಿ ಬೇರೆ ಹೋಗ್ತೀನ, ಬಸ್ಸಲ್ಲಿ ಟ್ರೈನಲ್ಲಿ ನನಗೆ ಬಸ್ಸಲ್ಲಿ ಹೋಗ್ತೀನಲ್ಲ, ಸೊ ಬೇಡ, ಹೊಟ್ಟೆ ಕೆಟ್ಟೋಗ್ಬಿಡತ್ತೆ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಸ್ಕೊಂಡಿದ್ದೀನಿ. ನಮ್ಮ ಮನೇಲೂ ನನ್ನ ತಂಗಿ ಹೇಳ್ತಾ ಇದ್ಲು ತೊಗೊಂಡು ಬಾ ಅಂತ. ಸೊ ಆಗುತ್ತೆ, ಇವಾಗ ತೊಗೊಂಡು ಹೋಗ್ತಿದ್ದೀನಿ. ಹಾಕ್ಬಿಡು, ಇದಕ್ಕೆ ಬಿಗ್ಗೆ ಹಾಕ್ಬಿಡು, ಈರುಳ್ಳಿ ಹಾಕ್ಬಿಡು, ಅಲ್ಲ ಬೆಳ್ಳುಳ್ಳಿ ಹಾಕ್ಬಿಡು. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ 1 ಗಂಟೆ ಟ್ರೈನ್ ಆಯ್ತಂತ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು. ಬಿಕಾಸ್ ಅದು 4 ಗಂಟೆಗಿರೋದು ಬೇರೆದು, 1 ಗಂಟೆದು ತೋರಿಸಲ್ಲ ವೇರ್ ಇಸ್ ಮೈ ಟ್ರೈನಲ್ಲಿ ಅಂತ ಹೇಳಿದ್ರು. ಹಾಗಾಗಿ 1 ಗಂಟೆ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೇಳಿದ್ರು ಹೇಳಲ್ವಂತೆ, ಸೊ ಯಾರನ್ನ ಕೇಳ್ಕೊಂಡು ಹೋಗ್ಬೇಕು. ಸರಿ, ಹೊರಡೋಣ. ನಮ್ಮವ್ವ 10 ರೂಪಾಯಿ ತಗೋ ತರ್ತಾರೆ, ದುಡ್ಡು ಕೊಡಕ್ಕೆ ಬರ್ತಾರೆ. ಎಲ್ಲರೂ ಹಿಂಗೆ ಅಲ್ಲ, ಮೊಮ್ಮಕ್ಳು ಹೋಗ್ತಿದ್ದೀವಿ ಅಂದರೆ ಐತೆ ಅಂದ್ರೂ ಸುಮ್ಮನೆ ಇರಲ್ಲ, ದುಡ್ಡಾದರೂ ಕೊಡಕ್ಕೆ ಬರ್ತಾರೆ. ನಮ್ಮ ಅವ್ವಂಗೆ ಬೇಡ ಅಂದ್ರೂ ಕೊಡಕ್ಕೆ ಬರ್ತಿದ್ರು. ಇವಾಗ ನಾನು ಇಸ್ಕೊಂಡಿಲ್ಲ. ಇಲ್ಲ, ನಾನು ತಗೊಂಡೆ. ಬಾ ಹೋಗೋಣ. ಸೊ ಓಕೆ, ಹೋಗೋಣ. ಫೈನಲಿ ಹೋಗ್ತಿದ್ದೀನಿ, ಬಟ್ ಬೇಜಾರು, ಏನು ಮಾಡೋಕ್ಕಾಗಲ್ಲ. ನನ್ನ ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಹೊರಡೋಣ. ಕಾಕ ಎಲ್ಲಿ ಕಳ್ಸಕ್ಕೆ ಬರ್ತೀಯ ನನಗೆ? ಎತ್ಕೊಂಬತ್ತೆ ಕಳ್ಸಕ್ಕೆ ಬರ್ತೀನಿ. ಅಪ್ಪ ಬ್ಯಾಗ್ ತೂಕ, ಅಪ್ಪ ಸಿಕ್ಕಾಪಟ್ಟೆ ತೂಕ ಐತೆ ಬ್ಯಾಗು. ನಾನು ಎತ್ಕೊಂಡು ಹೋಗಲ್ವಲ್ಲ, ಅದಕ್ಕೆ ಎಕ್ಸ್ಟ್ರಾ ತಂದುಬಿಡುತ್ತೆ. ನಾನು ಏನಾದ್ರೂ ಬ್ರಷ್ ಎಲ್ಲ ತೊಗೊಂಡಿದ್ದೀನಾ, ಎಲ್ಲ ತೊಗೊಂಡಿದ್ದೀನಿ. ಮರೆತ್ರು ಏನಾಗಲ್ಲ, ಏನು ಮರೆತ್ರು ಏನವ ಅಲ್ಲೂ ಬ್ರಷ್ ಕಣವ. ಸರಿ, ಇವೆಲ್ಲ ವೇಸ್ಟು. ಇಲ್ಲ, ಕಾಳಪ್ಪ ಅಂಕಲ್ ಬಿಡ್ತಾರೆ, ಅಂಕಲ್ ಹತ್ರ ಬಿಡ್ಸ್ಕೊತೀನಿ. ಓಕೆ, ಬಾಯ್.
ಬಾಯ್ 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 ಬಾಯ್, ಹೋಗ್ಬಿಟ್ಟು ಬರ್ತೀನಿ, ಬಾಯ್ ಬಾಯ್ ಅವ. ಇವಾಗ ಊರಿಂದ ಬಂದು ಫಿಶ್ ತವಾ ಫ್ರೈ ತಿನ್ನಂಗಾಯ್ತು. ಸೊ ಫಿಶ್ ತವಾ ಫ್ರೈ ತಗೊಳಕ್ಕೆ ಬಂದಿದ್ದೀನಿ ಗೈಸ್. ಅಲ್ಲಿ ಬಿರಿಯಾನಿ ಪಾರ್ಸಲ್ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಫಿಶ್ ತವಾ ಫ್ರೈ ಯಾಕಂದ್ರೆ ಹುಷಾರಿಲ್ಲದೆ ಬಾಯಿ ಕೆಟ್ಟೋಗಿದೆ. ಸೊ ತಿನ್ಬೇಕಂತ ಅನ್ನಿಸ್ತು. ಯಾಕೂ ಬರೋ 10 ಮಿನಿಟ್ಸ್ ಆಗಿದೆ ಅನಿಸುತ್ತೆ ಬೇಯಲಿಕ್ಕೆ. ನೋಡೋಣ. ಜಿಲೇಬಿ ಅಂತ ತಗೊಂಡೋಗಿ ಮನೇಲಿ ತೋರಿಸ್ತೀನಿ. ತವಾ ಫ್ರೈ ಆ್ಯಂಡ್ ಬಿರಿಯಾನಿ ಇವಾಗ ತಿನ್ಬೇಕು. ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ಕಣಮ್ಮ. ನೋಡಿ ಗೈಸ್, ನಮ್ಮಮ್ಮ ಹಲೋ, ನಮ್ಮಮ್ಮ ತಿಂತಾ ಇರೋದು ಕಬಾಬ್ ಮತ್ತೆ ಅನ್ನ ಸಾಂಬಾರ್. ಇವರು ನಾನು ತಂದಿರೋ ಏಡಿ ಫ್ರೈ ಬಿಸಿ ಮಾಡಿಕೊಂಡು. ಸೊ ನಾನಿದು ಅಮ್ಮ ತಗೊಂಬ ನಿಮ್ಗೂ ತವಾ ಫ್ರೈ, ಬಿರಿಯಾನಿ ಆ್ಯಂಡ್ ಕಬಾಬ್ ಇದೆ. ಕಬಾಬ್ ತಿನ್ಕೋಬೇಕು. ಸೊ ಊಟ ಮಾಡ್ಕೊಳ್ಳೋಣ ಇವಾಗ. ಸೀರಿಯಸ್ಲಿ ಅವತ್ತಿಂದ ಮನೇಲಿದ್ದು ಇವತ್ತು ಆಫೀಸ್ಗೆ ಹೋಗ್ಲಿಕ್ಕೆ ಬೇಜಾರಾಗ್ತೈತೆ. ಸೊ ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದೀನಿ. ಟಿಫನ್ ಕೂಡ ಆಯಿತು. ನೋಡೋಣ ಹೋದ್ಮೇಲೆ ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ.